ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನಗಳಾಗ್ಬಿಟ್ಟಿತ್ತು ನಾನು ಅಡುಗೆ ವೀಡಿಯೋಸ್ ಮಾಡಿದೆ. ಅದಕ್ಕೋಸ್ಕರ ಇವಾಗ ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಲಾಲಿಪಾಪ್ ವಿತ್ ಸಾಸ್. ಈ ಸಾಸ್ ಅಂತೂ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾವು ಹೊರಗಡೆ ಎಲ್ಲ ತಿನ್ಲಿಕ್ಕೆ ಹೋದಾಗ ಲಾಲಿಪಾಪ್ ಜೊತೆಗೆ ಒಂದು ಸಾಸ್ ಕೊಡ್ತಾರೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಮನೇಲಿರೋ 4-5 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ರೆ ಸಖತ್ತಾಗಿರೋ ಸಾಸ್ ರೆಡಿ ಆಗುತ್ತೆ. ನಾನಿಲ್ಲಿ ಫಸ್ಟು ಲಾಲಿಪಾಪ್ಗೆ ಮಸಾಲೆ ತಗೊತಾ ಇದ್ದೀನಿ. ಇದಂತೂ ಸಖತ್ ಈಸಿ. ಹೊರಗಡೆಯಿಂದ ಎಲ್ಲ ಪೌಡ್ರ್ ತಂದು ಮಾಡೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಹೊರಗಡೆಯಿಂದ ಪೌಡರ್ ತಂದರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಏನೇನು ಕೆಮಿಕಲ್ಸ್ ಹಾಕಿರ್ತಾರೋ ಗೊತ್ತಿಲ್ಲ. ಅದ್ರ ಬದಲು ನಾವೇ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಒಂದೊಳ್ಳೆ ಮಸಾಲೆ ಮಾಡ್ಕೊಬೋದು. ಈಗ ಲಾಲಿಪಾಪ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಜೀರಿಗೆ, ಒಣಮೆಣಸು, ಕಾಳು ಮೆಣಸು ಮತ್ತು ಸ್ವಲ್ಪ ಧನಿಯಾ ಅದನ್ನೆಲ್ಲ ಹಾಕಿ, ಅಂದರೆ ಗರಂ ಮಸಾಲೆ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಇದನ್ನು ಪೌಡ್ರ್ ಮಾಡಿನಾದರೂ ಇಟ್ಕೋಬೋದು, ತುಂಬ ಯೂಸ್ ಮಾಡ್ತೀರಾ ಅಂದರೆ. ನಾನೇನು ಯಾವಾಗಲೂ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ಆವಾಗ ಎಷ್ಟು ಬೇಕೋ ಅಷ್ಟು ಪೇಸ್ಟೇ ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡೋಕ್ಕಿಂತ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳುತ್ತೆ ಅಂತ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪೌಡ್ರ್ ಬೇಕಿದ್ದರೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೋಬೋದು. ಇವಾಗ ಮಾಡಿರೋ ಪೇಸ್ಟ್ನ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ನಾನು ಪೇಸ್ಟ್ ಮಾಡ್ತಾ ಅರಿಶಿನ ಪುಡಿ ಮಿಸ್ ಮಾಡಿದೆ, ಸೊ ಅರಿಶಿನ ಪುಡಿ ಮತ್ತು ಉಪ್ಪು ಎರಡೂ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಕಾರ್ನ್ಫ್ಲೋರ್ ಅದು ಚೆನ್ನಾಗಿ ಬೈಂಡಿಂಗ್ ಕೂರಬೇಕು ಅಂದರೆ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ 1-2-3 ಸ್ಪೂನ್, ಅಂದರೆ ಇಲ್ಲಿ ಒಂದು 1/2 kg ನಾವು ಲಾಲಿಪಾಪ್ಗೆ ಕಟ್ ಮಾಡಿಸ್ಕೊಂಬಂದಿದ್ವಿ. ಸೊ ಅದ್ರ ಜೊತೆಗೆ ಒಂದು ಮೊಟ್ಟೆ, ಬರೀ ವೈಟ್ ಹಾಕೋದಿದ್ರೆ ವೈಟ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಎಲ್ಲ ಹಾಕ್ಬೋದು ಅಂತ ನಾನು ಹಾಕ್ತಿದ್ದೀನಿ. ಸುಮ್ಮನೆ ವೈಟ್ ಹಾಕಿದ್ರೆ ಅದೆಲ್ಲೋ ಹಾಗೆ ಇಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲದನ್ನು ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಬರೀ ವೈಟ್ ಅಷ್ಟೇ ಹಾಕ್ಕೊಂಡು ಮಾಡಬಹುದು. ಅದೆಲ್ಲ ಮಿಕ್ಸ್ ಆದಮೇಲೆ ನಾನು ಲಾಲಿಪಾಪ್ಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಪೀಸ್ ಮಾಡಿಸ್ಕೊಂಬಂದುಬಿಟ್ರೆ ಆರಾಮಾಗಿ ಮಾಡ್ಬೋದು. ಮಸಾಲೆಯಲ್ಲಿ ನೀವು ಎಷ್ಟೊತ್ತು ಅದನ್ನು ಮ್ಯಾರಿನೇಟ್ ಮಾಡ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನು ಸಾಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನೀವು ಎಷ್ಟೊತ್ತಾದರೂ ಇಡ್ಬೋದು. 6 ಗಂಟೆ ಎಲ್ಲ ಇಟ್ಟರೆ ಅಂತೂ ತುಂಬಾ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳುತ್ತೆ. ನೈಟ್ ಮಾಡೋದಿದ್ರೆ ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೊಂಡ್ರಂತೂ ಸಖತ್ತಾಗಿರುತ್ತೆ. ಎಲ್ಲ ಮಸಾಲೆ ಹೀರ್ಕೊಂಡಿರುತ್ತೆ. ನಾನ್ ವೆಜ್ ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ಮ್ಯಾರಿನೇಟ್ ನಾವು ಎಷ್ಟು ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ಪೀಸ್ಗೆಲ್ಲ ಅಂಟ್ಕೋಬೇಕು ಅಂದರೆ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬಿಟ್ಟು ನಾನು ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಸಾಸಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಂತೂ ಸಖತ್ ಈಸಿ ಸಾಸು. ನಾವು ಶೇಜ್ವಾನ್ ಸಾಸ್ ಎಲ್ಲ ತಿಂತೀವಲ್ಲ, ಸೇಮ್ ಅದೇ ಸಾಸ್ನೇ ಮಾಡ್ತಿರೋದು ನಾನು. ಇಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೆ ಬ್ಯಾಡಗಿ ಮೆಣಸು ಹಾಕಿಬಿಟ್ಟು ನೆನೆಸಿಡ್ತಾಯಿದ್ದೀನಿ. ಅದು ಫುಲ್ ಸಾಫ್ಟ್ ಆಗಬೇಕು. ಆವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕಿದ್ದೀನಿ. ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಅದು ನೀರು ಹಾಕಿಬಿಟ್ಟೆ ಪೇಸ್ಟ್ ಮಾಡ್ಕೊಬೇಕು. ಇನ್ನೊಂದು ಕಡೆ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಬೇಕು. ಅದನ್ನು ಫ್ರೈ ಮಾಡಬೇಕು, ಅಂದರೆ ಫುಲ್ಲು ರೆಡ್ ಆಗೋ ರೀತಿಯೂ ಫ್ರೈ ಮಾಡಬಾರ್ದು. ಸ್ವಲ್ಪ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿದ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಅದನ್ನು ನಾನು ಮಿಕ್ಸಿ ಮಾಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಅಷ್ಟನ್ನು ಹಾಕ್ಕೊಬೇಕು. ಒಣಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ನಾನು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಕಲರ್ ಹೆಂಗೆ ಬಂದಿದೆ, ಸೂಪರಾಗಿ ಬರುತ್ತೆ. ಸೇಮ್ ಶೇಜ್ವಾನ್ ಸಾಸ್ ಥರನೇ ಆಗುತ್ತೆ. ಇದಕ್ಕೆ ನಾವು ಆ್ಯಡ್ ಆನ್ಸ್ ಎಲ್ಲ ಮಾಡ್ಕೋಬೇಕು ಅಷ್ಟೇ. ಈ ಥರ ಚಟ್ನಿ ಮಾಡಿಕೊಂಡು ನೀವು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡ್ರೆ ಸೇಮ್ ಶೇಜ್ವಾನ್ ಸಾಸ್ ಥರನೇ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಲೋವರ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊತೀನಿ. ನೋಡಿ ಇವಾಗ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಆಮೇಲೆ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ಉಪ್ಪೆಲ್ಲ ಬೇಡ, ಸ್ವಲ್ಪ ಆದರೆ ಸಾಕು. ಉಪ್ಪಿನ ಜೊತೆಗೆ ಸ್ವಲ್ಪ ಶುಗರು ಹಾಕ್ಕೊಬೇಕು, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಶುಗರು ಹಾಕ್ತಾಯಿದ್ದೀನಿ. ನಿಮಗೆ ಕಮ್ಮಿ ಶುಗರ್ ಬೇಕಿದ್ರೆ ಚೂರಾದರೂ ಹಾಕ್ಕೊಳ್ಳೇಬೇಕು. ಅದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸು, ಇದಿಷ್ಟು ಹಾಕಿಬಿಟ್ರೆ ಶೇಜ್ವಾನ್ ಸಾಸ್ ರೆಡಿ ಆಗುತ್ತೆ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸಿಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕೋ ಆವಾಗ ಹಾಕ್ಕೊಂಡು ತಿನ್ಬೋದು, ಯಾವುದ್ರ ಜೊತೆಗೆ ಬೇಕಿದ್ರು. ಇವಾಗ ನಾನು ಲಾಲಿಪಾಪ್ಗೆ ಏನೇನು ಬೇಕೋ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸಣ್ಣ ಕಟ್ ಮಾಡಿರೋದು, ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿರೋದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆಲ್ಲ ಮಸಾಲೆ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗಿದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ಸ್ವಲ್ಪ ನೀರಿಗೆ ಕಾರ್ನ್ಫ್ಲೋರ್ ಹಾಕ್ಬೋದು. ನಾನು ಕಾರ್ನ್ಫ್ಲೋರ್ ಎಲ್ಲ ಹಾಕೋಕ್ಕೆ ಹೋಗಿಲ್ಲ, ಆವಾಗಲೇ ಯೂಸ್ ಮಾಡೋದ್ರಿಂದ ಕಾರ್ನ್ಫ್ಲೋರೇ ನಂಗೆ ಬೇಡ ಅನಿಸ್ತು. ಬರೀ ನೀರಷ್ಟೇ ಹಾಕ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ತಾಯಿದ್ದೀನಿ. ಒಂದು 2-3 ನಿಮಿಷ ಕುಕ್ ಆದರೆ ಸಾಕು, ಅದು ರೆಡಿ ಆಗಿಬಿಡತ್ತೆ. ನೀವೇನಾದರೂ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀರಾ ಅಂದರೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು, ರೆಡಿ ಆಗುತ್ತೆ.
ಸಾಸ್ ಅಂತೂ ರೆಡಿ ಆಯಿತು. ತುಂಬಾ ಚೆನ್ನಾಗಾಗತ್ತೆ. ಲಾಲಿಪಾಪ್ ಜೊತೆಗೆ ಒಳ್ಳೆ ಟೇಸ್ಟ್ ಅದು ಮೇಲ್ಗಡೆ ಹಾಕೊಂಡು ತಿಂತಾಯಿದ್ರೆ. ಈಗ ನಾವು ಲಾಲಿಪಾಪ್ನ ಕರ್ಕೊಳ್ತಾ ಇದ್ದೀವಿ. ಸೇಮ್ ಕಬಾಬ್ ಕರಿತೀವಲ್ಲ ಅದೇ ಥರನೇ ಕರ್ಕೊಂಡ್ರೆ ಆಯಿತು. ಸಖತ್ ಈಸಿ ಇದಂತೂ ಮಾಡ್ಕೊಳ್ಳೋದು. ನೀವು ಅಂಗಡಿಯಿಂದ ಪೌಡ್ರ್ ತಂದು ಮಾಡ್ತೀರಾ ಅಂದರೆ ಜಸ್ಟ್ ಮಿಕ್ಸ್ ಮಾಡಿ ಎಣ್ಣೆಲಿ ಕರೆದುಬಿಟ್ರೆ ಆಯಿತು. ಅದಂತೂ ಸಖತ್ ಈಸಿ ಆಗುತ್ತೆ. ಇಲ್ಲ ನಮಗೆ ಮನೇಲೇ ಬೇಕು ಅಂದರೆ ನಾನು ಮಾಡ್ದಂಗೆ ನೀವು ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬಹುದು. ಒಂದು 7-8 ಮಿನಿಟ್ಸ್ ಎರಡೂ ಸೈಡು ಚೆನ್ನಾಗಿ ಕುಕ್ ಮಾಡ್ಕೊಂಬಿಟ್ರೆ ಲೋವರ್ ಫ್ಲೇಮಲ್ಲಿ ರೆಡಿ ಆಗುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಡ್ರೈಯಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಹೀಗೆ ಡ್ರೈಯಾಗಿ ತಿಂತೀವಿ, ಸಾಸ್ ಎಲ್ಲ ಬೇಡ ಅಂದರೆ ಜಸ್ಟ್ ಇಷ್ಟೇ ತಿಂದರೆ ಸಾಕು. ಇದ್ರ ಮೇಲ್ಗಡೆ ಸಾಸ್ ಹಾಕ್ಕೊಂಡು ತಿಂತೀವಿ ಅಂದರೆ ಹಾಗಾದರೂ ತಿನ್ಬೋದು. ಎರಡೂ ಥರನೂ ತಿನ್ಬೋದು. ನೀವು ಆ ಸಾಸ್ನ ಚೆನ್ನಾಗಿ ಡಿಪ್ ಮಾಡಿಕೊಂಡು ತಿನ್ನೋದಿದ್ರೆ ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಸೈಡಿಗೆ ಇಟ್ಕೊಂಡಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಸ್ ಅಂತೂ. ಖಾರನೂ ಅಷ್ಟೇ ನೀವು ನೋಡಿ ಹಾಕೋಬೋದು. ಜಾಸ್ತಿ ಖಾರ ಬೇಕು ಅಂದರೆ ಸ್ಪೈಸಿಯಾಗಾದರೂ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಸ್ವೀಟ್ ಆಗಬೇಕು ಅಂದರೆ ಹಾಗೇನಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಿವಾಗ ರೆಡಿ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ನಾನು ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.